ಈ ಪೋಷಣ ಅಭಿಯಾನ ಈ ಮಾಸಾಚರಣೆಯ ಪ್ರಯುಕ್ತ ದಿನ ಒಂದೊಂದು ಕಾರ್ಯಕ್ರಮ ಇರ್ತದೆ. ಅದರ ಇವತ್ತಿನ ದಿವಸದ ಕಾರ್ಯಕ್ರಮ ಸ್ವಚ್ಛತಾ ಹಿ ಸೇವಾ ಅಭಿಯಾನ ಕಾರ್ಯಕ್ರಮ ಆಗಿತ್ತು. ಅದನ್ನು ನಮ್ಮ ಈ ಶಿಕ್ಷಕರಾದಂಥ ಈಶ್ವರ್ ಮರಾಠಿ ಅವರು ಉದ್ಘಾಟನೆ ಮಾಡಿ ನಮ್ಮನ್ನ ಸ್ವಚ್ಛತೆ ಬಗ್ಗೆ ಹೇಗಿರಬೇಕು ಹೇಳಿ ಅವರು ಅದರ ಬಗ್ಗೆ ಎಲ್ಲ ಮಕ್ಕಳಿಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಅವರಿಗೆ ಈ ಬಾಲ ವಿಕಾಸ ಸಮಿತಿ ಮತ್ತು ಈ ಬಂಗಳೆಯೂರಿನ ಸಮಸ್ತ ನಾಗರಿಕರ ಪರವಾಗಿ ವಂದನೆ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಅದೇ ರೀತಿ ನಮ್ಮ ಆರೋಗ್ಯ ಇಲಾಖೆಯ ಅಧಿಕಾರಿಯಾದಂತಹ ಭಾರತಿ ಆಚಾರ್ಯ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಅವರು ಸಹ ಮಕ್ಕಳಿಗೆ ಕೈ ತೊಳೆಯುವುದು ಹೇಗೆ, ಕಾಲು ತೊಳೆಯುವುದು ಹೇಗೆ, ಕೈ ಉಗುರಿನ ಸ್ವಚ್ಛತೆ ಮತ್ತು ಈ ಬೆರಳಲ್ಲಿ ಇದ್ದಂತಹ ಈ ಸ್ವಚ್ಛತೆ ಬಗ್ಗೆ ಎಲ್ಲ ವಿಶೇಷವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ಜಂತು ಆಗಿ ನಮಗೆ ಪಟ್ಟಕಟ್ಟಿನ ಇಂಥದೆಲ್ಲ ಬರ್ತದೆ ಎಲ್ಲ ವಿವರಣೆಯಾಗಿ ಹೇಳಿದ್ದಾರೆ. ಅದನ್ನು ಮಕ್ಕಳು ಕೇಳಿಕೊಂಡು ತಾಳ್ಮೆಯಿಂದ ಇಷ್ಟೊತ್ತಿನವರೆಗೆ ಇದ್ದರು. ಭಾರತೀಯ ಆಚಾರ್ಯ ಅವರಿಗೂ ನಮ್ಮ ಬಾಲ ವಿಕಾಸ ಸಮಿತಿ ವತಿಯಿಂದ ಮತ್ತೊಮ್ಮೆ ವಂದನೆಯನ್ನು ಹೇಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಊರಿನ ಆಶಾ ಕಾರ್ಯಕರ್ತರಾದಂತಹ ಮತ್ತು ಪ್ರಶಸ್ತಿಯನ್ನು ಸ್ವೀಕರಿಸಿದ ವಿಜಯ ನಾಯ್ಕ್ ಅವರು ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಸಹ ಮಕ್ಕಳಿಗೆ ವಿಶೇಷವಾಗಿ ಕೈ ತೊಳೆಯುವುದು, ಕಾಲು ತೊಳೆಯುವುದು ಮತ್ತು ಮುಖವನ್ನು ತೊಳೆಯುವುದು, ಹಲ್ಲಿನ ಸ್ವಚ್ಛತೆ ಬಗ್ಗೆ ಎಲ್ಲ ಅವರು ಸಹ ಹೇಳಿದ್ದಾರೆ. ಅವರಿಗೂ ಸಹ ಈ ಬಾಲ ವಿಕಾಸ ಸಮಿತಿಯ ವತಿಯಿಂದ ಧನ್ಯವಾದಗಳು. ಅದೇ ರೀತಿ ಈ ಅಂಗನವಾಡಿ ಸಹಾಯಕಿಯರಾದಂಥ ಕಲಾವತಿ ಮರಾಠಿ ಅವರು ಮಕ್ಕಳಿಗೆ ವಿಶೇಷ ಕಾಳಜಿ ವಹಿಸಿ ವಿಶೇಷವಾಗಿ ಹೇಳಿಕೊಟ್ಟಿದ್ದಾರೆ. ಅವರಿಗೂ ಸಹ ಧನ್ಯವಾದ. ಮತ್ತು ಊರಿನ ಪಾಲಕರಾದಂತಹ ಮಕ್ಕಳ ಅಜ್ಜಿಯಾದಂತಹ ಹಿರಿಯ ಸೀತೆ ಇವರು ಮರಾಠಿ ಅವರು ಸಹ ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಸಹ ಬಾಲ ವಿಕಾಸ ಸಮಿತಿಯಿಂದ ಧನ್ಯವಾದ. ಅದೇ ರೀತಿ ಓಮಿ ಮರಾಠಿ ಅವರು ಊರಿನ ಪಾಲಕರೇ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೇನು ಗೊತ್ತಿಲ್ಲ ಹೇಳಿ ನಾವೆಲ್ಲ ಮಾಡ್ತೇವೆ ಹೇಳಿ ಅವರು ಸಹ ಹೇಳಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳು. ಎಲ್ಲ ಇಷ್ಟೊತ್ತವರೆಗೂ ಮಕ್ಕಳು ಶಾಂತ ರೀತಿಯಿಂದ ಕುಳಿತು ಏನೇ ಒಂದು ಬೇಜಾರು ಬರದಕ್ಕಿದ್ದಂಗೆ ಕೂತ್ಕೊಂಡು ಕಾರ್ಯಕ್ರಮವನ್ನು ಕೇಳಿದ್ದಾರೆ. ಅವರಿಗೂ ಸಹ ಬಾಲ ವಿಕಾಸ ಸಮಿತಿಯ ವತಿಯಿಂದ ಧನ್ಯವಾದಗಳು.